ಇವತ್ತು ಮಳೆ ಬರಾಕತ್ತದ, ಇವತ್ತು ಮಾತಾಡಕ್ ಆಗಲ್ಲ. ಕುಳಿತಿದ್ದಿಲ್ಲ ನಾವು ಅಲ್ಲೇ ಅವನಿಗಿನ ಆಸೆಗಳವಲ್ಲಿ ಬದುಕಿ ಏನಾರ ಸಾಧನೆ ಮಾಡ್ಬೇಕು. ನಿನ್ ಗಾಡಿ ಕೂತಾರ ಸಾಯ್ತಾರ. ನಮ್ದು ಸ್ಕೂಟಿ ಅಪ್ಪ ಹೊಡ್ಯಕ್ ಬರ್ಲಪ್ಪ. ಜಂಪ್ ಅವಲೆ ಬ್ರೇಕ್ ಇಡಿ. ಬ್ರೇಕ್ ಇಟ್ರೆ ಸ್ಕಿಟ್ ಆಗುತ್ತೆ ನೋಡಿ. ಏನ್ ಮಾಡೋದು ಒಂದ್ ಹೇಳಿ. ಏನೋ ಆಗೈತಿ ಮಳೆ ಕೇಳ್ಕೊಂಬರ್ತಳೆ. ಗಾಡಿ ಮೆಕ್ಯಾನಿಕ್ ತಲೆ ಹೋಗ್ಬೇಕು ನಾಳೆ. ಆಯ್ತು ಅವ್ರು ಮಿಸ್ ಹಾಕೈತೆ ಮೂರತ್ತಲ್ಲಿ ಇಡ್ತಾನ ಅವನು. ಗ್ಯಾರಂಟಿ ಇಡ್ತಾನೆ ಎಲ್ಲರೂ ಮೂರತ್ತಲ್ಲಿ ದಾಡ್ ಕೊಟ್ಟಬಿಳಲ್ಲಿ. ಮುಂದೋಡಲ್ಲಿ ಲೌಡೆ ಮತ್ತೆ ಲೈಟ್ ಕಾಣುತ್ತಾ ನಿನ್ ಕಣ್ಣು ಹೋಗ್ಯ ಹೋಯ್ತಂತ ಲೈಟ್ ಹೋಗೋದು ದೂರ ಐತೆ. ಸುಂದರವಾದ ಮಳೆ, ಪ್ರಕೃತಿಯಾದ ಮಳೆ. ಬಹು ದಿನಗಳ ನಂತರ ಮಳೆ ಸುರಿಯುತ್ತಿದೆ ಇಲ್ಲಿ. ನೋಡಿ ನಮ್ 4 ಜನ ನೋಡ್ತಾರೆ. ಯಾರು ನೋಡ್ತಾರೆ? ಬದನೆಕಾಯಿ ಮಾಡಿಸಿ ನೀವು ಹುಡುಗಿರು ಕೂಡ ಫಾಲೋ ಮಾಡಿಸ್ಬಿಟ್ರೆ ನಾ ಏನು ಕೇಳಿ ಕೊಡಿಸ್ಬಿಡ್ತೀನಿ. ಗೊತ್ತಾಗಲ್ಲ ಅಲ್ಲೇ ಯಶಾ ಏನು ಹುಡುಗಿರು ಕೂಡ ಫಾಲೋ ಮಾಡ್ತಾರೆ. ನಾನು ದುಡ್ಡು ಗೊತ್ತಾಗಲ್ಲ. ಗೊತ್ತಾಗ್ತದಲ್ಲೇ ಗೊತ್ತಾಗಲ್ಲ. ಹೆಸರು ಇರ್ತಾವಲ್ಲ ಅವ್ರ ಹೆಸರು. ಹುಡುಗಿರು ಕಮೆಂಟ್ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ನೋಡಿ. ಒಂದು ಅರ್ಥ ಕರ್ಕೊಂಬಂದೆ ಮತ್ತೆ ನೀನೆ ಬಾ 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 ಅಂತ. ಆಯ್ತು ಬಿಡು ವಿಡಿಯೋ. ಶನಿವಾರ ಕುಂಟಲು ಇಲ್ಲ ಆದಷ್ಟು ಹೋಗ್ ತಳ್ಳಿ ಮುನೀಶ್ವರ ಇರೋಲ್ಲಿ. ಸೈಕಲ್ ಅವನಿಗೆ ಅಪ್ಪ ಸೈಕಲ್ ಅವನಿಗೆ ಗೊತ್ತಿದ್ದಪ್ಪ. ನೀನೇ ಅಂತ ಈಗ ನೋಡಿದ್ದಿಲ್ಲ ಅಂತ. ಏನೇನು ಗೊತ್ತಾಗಲ್ಲ. ಅಂಬರ್ತಿದ್ದಲ್ಲಿ ನಮಗಿನ್ನ ಏನೇನೋ ಆಸೆ ಅದಾವ. ಅಲ್ಲಿ ರೋಡ್ ಮಸ್ತ್ ಇರ್ತಾವ. ಇದೆಲ್ಲ ವೈಕಂತ ಇದು ರೋಡ್ ಇರ್ತಾವ. ಪಕ್ಕ ಗೊತ್ತಿದ್ದಲ್ಲಿ ಈ ಗುಡಿ ತೋರ್ತಾರೆ. ಗುಡಿ ಚೆನ್ನಾಗಿದೆ. ಮುಂದೆ ಹೋಗು ತೋರಿಸಿ. ಹೊಸದಾಗಿ ನಿರ್ಮಾಣವಾದ ಆಂಜನೇಯನ ಗುಡಿ. ಆ ದೇವಸ್ಥಾನ ಒಳ್ಳೆ ಬರೀ ಎಷ್ಟು 50 ರೂಪಾಯಿ 3 kg ಮೆಣಸಿನ್ಕಾಯಿ ನೋಡಿ. ಮನ್ಯಾಗ ಇಟ್ಕಲ್ಲಿ ಏನಾರು ಮಾಡ್ಕ್ಯಾ ತಿನ್ನು. ಮಿರ್ಚಿ ಮಾಡ್ಕೊಂತಿನ್ನು. ನೀನು ಇಲ್ಲೇ ಮಳೆ ಬರಲ್ಲ. ಮಳೆ ಬರೋಕ್ಕಿಂತ ಮುಂಚೆನೇ ಚೆನ್ನಾಗಿ ಕಾಣೋದು ಈಗ. ಹೌದು ಹಾಕಿದ ಜಂಪ್ ಅಲ್ಲೊಂದು ಜಂಪ್ ಎಕ್ಕದವ. ರೋಡ್ ಕೆಲಸ ಮಾಡ್ತಿದ್ದೆ. ಕಾಂಟ್ರಾಕ್ಟ್ ಕೆಲಸ ನಾನೇ ಮಾಡ್ತೀನಿ. ಕಾಂಟ್ರಾಕ್ಟರ್ಲೇ ಕೆಲಸ ನಾ ಮಾಡ್ತಿದ್ದೆ. ಕಾಂಟ್ರಾಕ್ಟರ್ ಗೊತ್ತಿರಲ್ಲ ಎಲ್ಲೇ ಹಂಸ ಹಾಕಿರ್ತೀವಿ ಅಂತ. ಗೊತ್ತಿರುತ್ತಾ? ಗೊತ್ತಿರಲ್ಲ. ಅವ್ರು ಜಸ್ಟ್ ರೋಡ್ ಹಾಕಂತ ಅವ್ರು ಹೇಳ್ತಾರೆ ಹಂಸಿದ್ದಲ್ಲ. ಎಷ್ಟು ಇದ್ರಾಗ ಮಾಡಕತ್ತಿಲ್ಲ ಅವನು. ಯಾರು ನೋಡ್ಕೊಂಡು ಅಲ್ಲ ನಮ್ಮ ಸ್ಕೂಲ್ ಚಪ್ಪರ್ಗಳು ಬರ್ತಿದ್ರು ಅವಾಗ. ಹಿಂಗೆ ಯಾರು ನೋಡಿದ್ರು ಅವಾಗ ಇವ್ರು ಅಭಿನವ್ ಬರ್ತಿದ್ದ. ಇಲ್ಲ ನಾ ಕಾಲೇಜಲ್ಲಿ ಸ್ಕೂಲ್ ಮುಂದೆ ಹುಡುಗಿ ಲೈನ್ ನೋಡಕ್ ಬಂದೇ ಇಲ್ಲ. ಅಣ್ಣವ್ರ ಜೊತೆ ಹೋಗಿ ಮತ್ತೆ ನನ್ನ ಮಕ್ಕಳು ಅದೇ ಮಾಡ್ತೀವಿ. ಯಾವ ಅಣ್ಣವ್ರ ಜೊತೆ ನೋಡಿದ್ಲ ಕಾರ್ ನೋಡಲ್ಲಿ ನಾಯೈತಪ್ಪ. ನಾಗೇಶ್ ಬೈ ಅಭಿಷೇಕ್ ಬೈ ನೀನ್ಲೇ ಟಮಾಟೆ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹೊಡಿಲೆ ಜಂಪ್ ನಾವೇನು ವರ್ಕ್ ಮಾಡಿದೆ. ದಿನ ಅಡ್ಡಾಡ ರೋಡ್ಲಿ ಇದು. ಇನ್ನೂರ್ನ ಗಾಡಿ ಬಂದು 1 ವರ್ಷಕ್ಕೆ ಅರ್ಧ ಕುಡ್ದಾಡ್ಬಿಟ್ಟಿದ್ವಿ. ನೀವು ಹೋಗ್ತಿದ್ದು ಮೇಷನ್ ಕೆಲಸಕ್ಕೆ. ಕಾಂಟ್ರಾಕ್ಟರ್ ಕೆಲಸ ನಾವೇ ಹೊಡ್ತೀವಲ್ಲ. ಅಣ್ಣ ಮನೆಯಾಗದ
ಒಳ್ಳೆ ವಿಡಿಯೋ ನೋಡೋದೆಲ್ಲ ಗಲೀಜ್ ತೋರಾಗ ಆತ ಫೋಟೋ ಓಪನ್ ಮಾಡೋದು ಅದ್ರಾಗ ಫ್ಲಾಪ್ ಅಲ್ಲಿ ನೋಡಲ್ಲಿ ಬರ್ನಿಂಗ್ ನೋಡಲ್ಲಿ ಎಷ್ಟು ಅದ್ರಾಗ ಹುಡುಗಿ ನೀರು ಕುಡಿದಾಗಿಲ್ಲ ಚಿನ್ನೂರಾಗ ಇರಾವೇ ಸ್ವೀಟ್ ಅದ ನಿಮ್ಮ ಬೆಂಗಳೂರಾಗ ಯಾವ ಬೇಕು ಲೋಕಲ್ ವಾಟರ್ ಕುಡ್ಕ ಅಂತ ಅಲ್ಲ ಫ್ರೆಂಡ್ಸ್ ನಮ್ಮ ಗೌಡ ನೀವು ಹೊಟ್ಟೆ ಅದಕ್ಕೆ ಬಂದೈತೆ ಅಂತಂದ್ರೆ ಮನ್ಯಾಗ ಸೇರ್ ಅನ್ನ ತಿಂತಾನೆ ಬರತ್ತೆ ಅವಳು ಯಾವ ತಿಂದು ನೀ ತಿಂತಿ ನೋಡಿ ಒಟ್ಟು ನಮ್ಗೆ ಗೊತ್ತಿಲ್ಲ ನಂದಿಲ್ಲ ಇದು ಒಟ್ಟಿ ಹಂಗೆ ಎಷ್ಟು ಲೂಸ್ ಇತ್ತು ನೀಟಾಗಿ ಮೆಲ್ಲಕ್ಕೆ ಮಾತಾಡೋಣ ಮೊದಲು ಬೋದಾಳು ಇವ್ರ ಮನ್ಯಾಗ ₹1 ಕೆಲಸ ಮಾಡಲ್ಲ ಇವನು ಹಾಂ ಮುಂಜಾನೆ ಸೇರು ಮಧ್ಯಾಹ್ನ ಸೇರು ರಾತ್ರಿ ಸೇರು ತಿಂದಾನ ಮತ್ತೆ ಉದ್ರಿ ಕಚೋರಿ ತಿನ್ನಕ್ ಬಂದ ನೀನು ಒಟ್ಟಿ ಬಂದು ದನ ಆದಂಗ ಆಗ್ಯಾನ. ನೀವು ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಒಟ್ಟಿ ಬಂದು ನಾ ತಿನ್ನಲ್ಲ ನೀನು ಮನಿಗೆ ಬಾರ ಭೂಮಿಗೆ ಬಾರ ದೇಶಕ್ಕೆ ಬಾರ ನೀನು ಬಾರ ಇವ್ರ ಬಗ್ಗೆ ಏನಾನ ಒಂದು 2 ಮಾತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಪ್ಲೀಸ್. ಬೆಟ್ಟಿಂಗ್ ಗಾಡಿ ಗೆದ್ದು ಕ್ಯಾಪ್ಟನ್ ಅವರು ಕಚೇರಿ ಕೊಡ್ಸಕ್ ಬಂದಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸಾಕ್ಲಿ ಅಣ್ಣ ಈ ಜಸ್ಟ್ 20 ಅಲ್ಲ 25 ಅದ ಅವನಿಗೆ. 21 ನೀಟಾಗಿ ಮಾತಾಡೋದು 21 ನಿಂದು ಡೇಟ್ ಆಫ್ ಬರ್ತ್ 2004 ಎಷ್ಟಾಯ್ತು ಈಗ? 21 ಈ ನವೆಂಬರ್ 1 22 ಆಗ್ತಾ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. 22 ಆಗಿ ಡಿಗ್ರಿ ಮುಗಿದೈತೆ, ₹1 ಕೆಲಸ ಇಲ್ಲ. ಏಯ್ ಹೊಂಟಿನ ಕೆಲ್ಸಕ್ಕೆ ಈಗ 2 ಕಚೋರಿ ತಿಂತಾನೆ, ₹80 ನಾವೇ ಕೊಡ್ಬೇಕು. ಅಯ್ಯೋ ನಾ ತಿನ್ನಲ್ಲ ಅಂದಿನ ನಾನು ರೊಕ್ಕ ಅದಾವ ನಾ ತಿನ್ನಲ್ಲ. ಇಲ್ಲ ತೋರ್ಸು ಒಂದು ಪ್ಲೇಟ್ ರೊಕ್ಕ ಅದಾವ ₹40. ₹40 ಅದಾವ ಅಂತ ಅವ್ನು ನೋಡ್ರಿ, ₹40 ಅದಾವ ಅಂತ ಅವ್ನು ಅವನೇ ಕೊಡ್ತಾನೆ. ₹10 ಕ್ರೇನು, ₹10 ಚಾ. ಸೂಪರ್ ಅಲ್ಲ, ಬರೆಯಲ್ಲ. ₹20 ಉಳಿದಿರ್ತ ಅವ್ನ ಕಡೆ ಬರ್ರಿ. ನಾ ತಿನ್ನಲ್ಲ, ನಾ ತಿನ್ನಲ್ಲ. ಗಾಡಿ ಕೊಟ್ಟು ಕಳ್ಸ್ತ ಅಂದ್ರೆ ಮಕ್ಕಳು ಎಳ್ಕೊಂಡ್ ಬಂದಿರ ಅಲ್ಲಿಂದ ಮತ್ತೆ ವಿಡಿಯೋ ಕೊಡ್ತಾರೆ. ನಾವು ಬೇಡ ಅಂದ್ರೆ ಗಾಡಿ ಏನ್ ಮಾತಾಡೋದು ಏನ್ ಮಾತಾಡಕತ್ತೀರಿ? ಆಮೇಲೆ ಅವರೇ ಬಂದು ಫೋಟೋ ಅಂತಾರೆ. ಫೇಮಸ್ ಆದ್ಮೇಲೆ ನೋಡ್ತಾರ ಅವ್ನು ತೋರ್ಸಲಿ ಅಂದ್ರೆ 4 to 5 ಮ್ಯಾಚಸ್ ವಿನ್ ಆಗೋ ಜಾಗದಲ್ಲಿ ಓನ್ಲಿ 1 ಮ್ಯಾಚ್ ವಿನ್ ಆಗಂಗ್ ಮಾಡಿ 6 ಬಾಲಿಗೆ 3 ರನ್ ಹೊಡೆದನ್ರಿ. ವೇಸ್ಟ್ ಬಾಲ್. ₹60 ಅವ್ರದ್ದು ವೈಡ್ ಹಾಕಿ ನಾವೇ ಲೀಡರ್ ವೈಡ್ ಹಾಕಿ 5 ಮ್ಯಾಚ್ 4 ಮ್ಯಾಚ್ ನಾವು ವಿನ್ ಆಗ್ಬೇಕಿತ್ತು, 1 ಮ್ಯಾಚ್ ವಿನ್ ಆಗಂಗ್ ಮಾಡ್ಯಾನ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1 ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ 1 ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಪ್ಲೇಯರ್ ಹಾಕೊಂಡು ನಾವು ಆಡ್ತೀವಲ್ಲ, ಒಂದು ಆಟ ಇತ್ತು. ಇವಾಗೆಲ್ಲ ಹೋಗೈತಿ, ಇವಾಗ ಆಟ ಎಲ್ಲ ಹೋಗೈತೆ. ಜಾಂಟಿ ಅಂತ ಹೆಸರಿದ್ದನ್ನ ನಾವು ನಾಳೆ ಮಧ್ಯಾಹ್ನ 1:15ಗೆ ಹೆಸರು ಚೇಂಜ್ ಮಾಡಕೊಂತೀವಿ. ನಾನು ಬಡವ ನೊಂದಿದ್ದೇನೆ. ಎಲ್ಲಾರು ₹101 ಫೋನ್ ಪೇ ಮಾಡ್ರಿ. ಏನಣ್ಣ ಹೆಸರು ಏನು? ಬರ್ಕ ಮುಂದ್ಗಡೆ ಬರ್ಕ. ನನ್ನ ಹೆಸರು ಜಾಂಟಿ. ರೀನಾಮಕರಣ ಮಾಡಕೊಂತೀವಿ ಜಾಂಟಿದ್. ಮತ್ತೆ ಏನಂತ ಹೆಸರು ಇಡ್ತೇವಿ? ಅವು ಈ ಸಿಚುವೇಶನ್ನಾಗ ಕರೆಕ್ಟ್ ಟೂರಿಗೆ ಯಾವ್ದು ಚಿಕ್ಕಮಂಗ್ಳೂರಾಗ ಇರ್ತಿದ್ವಿ. ಈ ಟೈಮಿಗೆ ಚಿಕ್ಕಮಂಗ್ಳೂರಾಗ ಇರ್ತಿದ್ವಿ. ಏ ಮನೆ ಒಪ್ಕೊಂಡಿದ್ರಲ್ಲ, ಅವ್ರ ಮನೆ ಗೊತ್ತಿಲ್ಲಾರ. ಅವ್ರ ಅಕ್ಕ 1000, ಇನ್ನೊಬ್ಬ ಅಕ್ಕ 1000, ಅವ್ರ ಅಮ್ಮ 2000. ಇವನು ಬೆಟ್ಟಿಂಗ್ ಗಾಡಿ ಲಾಸ್ಟ್ ವರ್ಷ ಅವ್ರ ಅಣ್ಣನ ಹತ್ರ 8,000 ಇಸ್ಕೊಂಡನ. ₹3,000 ₹8,000 ಇಸ್ಕೊಂಡನ ಅವ್ರ ಮನೇಲಿ. ಆಗಿರೋದು ₹5,000, ₹3,000 ಕೃಷ್ಣಣ್ಣನ ಕಡೆ ಇದಾವ, ಅದ್ರಾಗ ಬರ್ತೀನಿ ಅಂತ ಅನ್ನೋದು. ನಮ್ಮ ಮನೆ ಕೊಟ್ಟರೆ ಕೊಡ್ತಿದ್ದು. ನಿಮ್ಮ ಮನೆ ಕೊಡ್ತಿದ್ರು ₹4,000. ಈ ಟೈಮ್ ಚಿಕ್ಕಮಂಗ್ಳೂರಾಗ ಆರಾಮ್ ಇರ್ತಿದ್ವಿ. ಒಬ್ಬ ಹುಡುಗನ್ ಸಲ ಹಿಂಗ ಆಗ್ಬಿಟ್ಟೈತಿ. ಹುಡುಗ ಯಾರು? ತೋರ್ಸ್ ನಡಿಯ ಎಲ್ಲಿಗೆ? ತೋರ್ಸ್ ನಡಿಯ, ನಿಮ್ಮ ಮನೆ ತೋರ್ಸ್ ನಡಿಯ.
ನೀವ್ ಹೇಳ್ರಿ ಬಾಯ್ಬಿಟ್ಟು ಮುತ್ತು ಅಂತ ಅವ್ನು ಇದ್ರೆ ನನ್ನ ಮಗ ಅವನಿಗೆ ಶಕ್ತಿ ಇಲ್ಲ ಏನಿಲ್ಲ. ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಅಂಟಿಲ್ಲ ನಲ್ಲೇ ಅವ್ರು ಬಿಟ್ರಾ ಅವಾಗ ಬಂದು ಕೇಳ್ರಿ ನಾನು. ಗಾಡಿ ಮ್ಯಾಗಿಂದ ಬಿದ್ದು ಬಿಟ್ಟಾನ, ಗಾಡಿ ಮ್ಯಾಗಿಂದ ಬಿದ್ದು ತೆಲಿಗಿಲಿ ಹೊಡ್ಕೊಂಡ್ಬಿಟ್ಟಾನ ಪಾಪ. ಅವನೇ ಟೂರ್ ಅರೇಂಜ್ ಮಾಡಿದ್ನ, ಅವನೇ ಇಲ್ಲ, ಹಂಗಾಗಿ ನಾವು ಟೂರ್ ಕ್ಯಾನ್ಸಲ್ ಮಾಡಿಬಿಟ್ಟಿವಿ. ಮಾತಾಡಿ ಕಚೇರಿ ಕೆಲಸ ಇಲ್ಲ ಅಂದ್ರೆ ಇವತ್ತು ನಾವು ಆರಾಮು ಎಂಟ್ರೆನ್ಸ್ ಸಿನ್ನೂರು ದಾಟಿ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ. ಟಿ ಟಿ ಆಗಿ ಹೋಗ್ತಾ ಇರ್ತಿದ್ವಿ ಅಷ್ಟೇ. ಟಿ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ನಾವು ಕಚೇರಿ ತಿನ್ನಕ್ಕೆ ಬಂದಿದ್ವಿ ಈ ಮಳೆಯಲ್ಲಿ. ಭರಣಿ ಕಚೇರಿ ಅಂತೇಳಿ ತುಂಬ ಫೇಮಸ್ ಸಿನ್ನೂರಲ್ಲಿ. ತುಂಬ ಫೇಮಸ್ ಅನ್ನೋಕ್ಕೇನು ಇದೆ ನಮ್ಮ ಕಚೇರಿ ಅಂತ ಅನಿಸುತ್ತೆ. ಅಲ್ಲಿ ನಮ್ಮ ಅಣ್ಣ ಆಯ್ತಾ ಅಣ್ಣ? ಇಲ್ಲ ರೆಡಿ ಮಾಡ್ಬೇಕು. ಜಲ್ದಿ ಮಾಡೋಣ. ಬರ್ತಲೇ ಮಸ್ತ್ ಶ್ರಮಜೀವಿ ಅಂತ ಹೆಸರು ಕೊಟ್ಟಿಲ್ಲ ನಿನಗೆ. ಶ್ರಮಜೀವಿ ಯಾರಂತ ಕೇಳಿದ್ರೆ ಕೇವಾಗ ಅಭಿ ಅಂತ. ಫ್ರೆಂಡ್ಸ್, ನಮ್ಮ ಗೌಡನ್ ಸಲ ಹೆಂಗನ ಮಾಡಿ ಒಂದು ಅಟ್ಲೀಸ್ಟ್ ಒಂದು 500ರಿಂದ 600 ಜನ ಆದರೂ ವಿಡಿಯೋ ನೋಡ್ರಿ ಪ್ಲೀಸ್. ಅವ್ನು ಭಾಳ ಕಷ್ಟಪಡ್ತಾನೆ ಇದ್ರ ಸಲಗೆ. ಹೆಂಗನ ಮಾಡಿ ಅವ್ನು ಫೇಮಸ್ ಮಾಡ್ರಿ. ಅವ್ನು ಫೇಮಸ್ ಮಾಡಿದ್ರಂದ್ರೆ ಇವನಿಂದ ಒಂದು 500 ಜನಕ್ಕೆ ಹೆಲ್ಪ್ ಆಗುತ್ತೆ. 500 ಜನಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ಪ್ಲೀಸ್. ನೆಕ್ಸ್ಟ್ ಸ್ಯಾಮ್ ಸಮೀರ್, ವರುಣ್, ಆರಾಧ್ಯ, SMR, ಇನ್ನೊಬ್ರು ಹೆಸರು ಅಂದ್ರೆ ಅಭಿನಯ್, ಅಭಿಷೇಕ್ ಗೌಡ ಸಿನ್ನೂರ್ ವರ್ಲ್ಡ್ ಫೇಮಸ್. ಬಿಡಬಿಡಿ ಕ್ಯಾಂಪ್ನಾಗ ವರ್ಲ್ಡ್ ಫೇಮಸ್, ಬಟ್ ಯಾರಿಗೆ ಗೊತ್ತಿಲ್ಲ ಅಷ್ಟೇ. ಅವರು 4 ಮಂದಿ ಅವ್ರು ಲಕ್ಷದಲ್ಲಿ ಮಾತಾಡ್ತಾರೆ, ಇವ್ನು ಕೋಟಿಲಿ ಮಾತಾಡ್ತಾನೆ. ಇವ್ನು ಅಣಿಕೆಂದ ಇದು ಮಾಡಕ್ಕಂತ ನೋಡ್ರಿ, ಅಣಿಕೆಂತ ಕುಂತಾನೆ ಇವನು ಫುಲ್ ಹೈಲೈಟ್ ಮಾಡಿ ಹಾಕ್ರಿ ವಿಡಿಯೋದ. ಇವನ ಮಗ ನೋಡಿದ್ರೆ ಒಂದು ಜನ ಒಬ್ರು ನೋಡಲ್ಲ ಅಂತ ಗೊತ್ತಾಯ್ತು. ನಾನೇನಾದ್ರೂ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಬಚ್ಚ ನನ್ನ ಮುಂದೆ ಒಬ್ರು ನೋಡಲ್ಲ ಫ್ರೆಂಡ್ಸ್. ಇವ್ನ ಮಗ ತೋರಿಸಿದ್ರೆ ಮುಗೀತು ನೋಡ್ರಿ. ನಮಗ್ ತೋರ್ಸ್ಬೇಡ ಮತ್ತೆ ವಿಡಿಯೋ ಎಲ್ಲ ಚಲೋ ಬರ್ತಲ್ಲ. ಇದೊಂದು ಹಾಕ್ಬಿಡ. ನಾವು ಏನೇ ಮಾತಾಡಿದ್ರು ಸುಮ್ಮನೆ ಕಾಮಿಡಿಗೆ ಮಾತಾಡಿರ್ತೀವಿ, ಅದನ್ನ ಯಾರು ತೋರಕ್ ಹೋಗ್ಬೇಡ್ರಿ. ನಮ್ಮ ಜನ ಹೆಂಗಂದ್ರೆ ನಮ್ಮ ಹಂಚ್ಕೊಂಡ್ರೆ ಮನೆಗೆ ನೋಡ್ತಾರಲ್ಲ, ಮನೆಗೆ ತೋರಿಸ್ಬೇಡ ಅಂತ ಹಿಂಗೆ ಹಂಚ್ಕೊಂಡ್ರೆ ಲಾಗ್ ಯಾಕೆ ಮಾಡ್ತಾರೆ? ಲಾಗ್ ಮಾಡಕ್ ಕುಂತಿಲ್ಲ, ಸುಮ್ಮನೆ ಟೈಮ್ ಪಾಸ್ ವಿಡಿಯೋ ಮಾಡಕ್ ಕುಂತೀವಿ ನಾವು. ಮತ್ತೆ ಈಗೇನ ಬೆಳೆಸ್ತಾರೆ ಯೂಟ್ಯೂಬರ್ ಅಂತಂದ್ರೆ ಅಭಿಷೇಕ್ ಗೌಡ ಒನ್ ಅಂಡ್ ಓನ್ಲಿ. ಬಿಡಬಿಡಿ ಕ್ಯಾಂಪ್ ತಿನ್ನೋರು ಯಾರಿಗೆ ಗೊತ್ತಿಲ್ಲ. ಅವ್ನು ಯಾರಿಗೆ ಗೊತ್ತಿಲ್ಲ ನೋಡ್ರಿ, ಅವ್ನು ಯಾರಿಗೆ ಗೊತ್ತಿಲ್ಲ ಅಂದ್ರೆ ವರ್ಲ್ಡ್ ಫೇಮಸ್ ಬಿಡಬಿಡಿ ಕ್ಯಾಂಪಿಗೆ. ಸೇರ್ ಅನ್ನ ತಿಂತಾನ, ಸೇರ್ ಅನ್ನ ತಿಂತಾನ್ರಿ. ಇವ್ನು ಸ್ಲಿಮ್ ಆಗಕ್ಕೆ ಏನೋ ಒಂದು ಐಡಿಯಾ ಕೊಡ್ರಿ ಪ್ಲೀಸ್. 3 kg ದನ ಸ್ಲಿಮ್ ಆಗಕ್ಕ ಅವ್ನು 5 ಟೈಮ್ ಉಣ್ತಾನ, 3 ಟೈಮ್ ಉಣ್ಬೇಕು ದಿನಕ್ಕೆ 3 ಟೈಮ್ ಉಂಡ್ರೆ ಮಧ್ಯಾಹ್ನ ಉಂಡಿದ್ವಿ. ಅವರಮ್ಮ ಇವನಿಗೆ ಅಡಿಗೆ ಮಾಡಕ್ ಸಪ್ರೇಟ್ ಬೋಗಾಣಿ ತೆಗೆದಿಟ್ಟಾರೆ. ಮನ್ಯಾಗ ಉಣಂತ ಬೈತಾರ. ನಮ್ಮ ಅಮ್ಮನ ಕೈ ಯೂಟ್ಯೂಬ್ ತೋರಿಸ್ತಾಡಿ, ಆಮೇಲೆ ಬಂದು ಹೇಳ್ತಾರೆ ಸರ್ ತಿನ್ರಿ. ಸರ್ವರ್ ತಗೊಂಬರಪ್ಪ. ಮಳೆ ಬರಕ್ ಹೊಂಟೈತ್ಲಿ ಆ ಕಡೆ. ತಿನ್ನಲ್ಲ ಮತ್ತೆ ಏನಾಗಲ್ಲ ತಿನ್ನಲ್ಲ ತಿನ್ನಲ್ಲ ಅಂದಿ ತಿನ್ನಲ್ಲ. ಗೌಡ ದೊಡ್ಡ ಶಟ್ ಅಂತ ಬಿಡಪ್ಪ. ಮತ್ತೆ ಅವ್ನು ಅಷ್ಟು ಕಾಡ್ತಾರೆ ಮನೆ ಶಟ್ಕಂದು. ನಾ ತಿನ್ನಲ್ಲಪ್ಪ, ಇವಾಗಾದ್ರೂ ನೀನು ಕೊಡ್ತೀನಿ. ನಮ್ಮ ರೈತರ ಬಗ್ಗೆ ನಾವು ತಲೆ ಕಡೆ ಜೋಳ ಅಮ್ಮ ರೊಟ್ಟಿ ಮಾಡಿ ಕೊಡ್ತಾಳೆ, ಹಂಗೆ ತಿಂತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೆ ಎದಕ್ಕೆ ಬೇಕು ಅದು ನನಗೆ ಗೊತ್ತಿಲ್ಲ. ರೊಟ್ಟಿಯಲ್ಲಿ ಪೊಲೀಸರಿದ್ರೆ ಛತ್ರಿ ಕೊಟ್ಟವ್ರು, ಛತ್ರಿ ಆಫೀಸಿಗೆ ಅವನಿಗೆ ದಂಡ.
ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿನ ಸಿಂಧನೂರು ಹೇಳ ಇಲ್ಲಿಂದ ಗಾಡಿ ಹೊಟ್ಟೆ ಚಿಕ್ಕಮಂಗಳೂರು ಇಂಟು ದ ಸಿಂಧನೂರು ಅಂತ ಮಾಮ ಇಂಗ್ಲೀಷ್ ಕಲ್ತಿರಾರ ಟಿಟಿ ಹೊಡೆದ ಟಿಟಿ ಡ್ಯಾನ್ಸ್ ಮಾಡಿರ್ಲಿ ಅದ್ರ ಮುಂದೆ ಚಪ್ಪರ್ ಜೊತೆ ಚಪ್ರಿ ಚಪ್ರಿ ತರ ಮಾಡ್ಬೇಕು ಈ ದೊಡ್ಡ ಚಪ್ಪರ್ಲಿ ಬಾಯಾಗ ಬರಕುಂತಾವ ಬ್ಯಾಡ್ ವರ್ಡ್ ಸುಮ್ಮನೆ ನಿಲ್ಲಂತ ಮಾವ ಬಂದ್ಬಿಡಕ್ಕೆ ಈಗ ಸಿಟಿ ನೋಡಿ ಹೆಂಗೈತೆ ದೊಡ್ಡ ಹೋಗಿತಿದ್ದಿ ತಿನ್ನೋರು ಹೆಂಗೈತನಲ್ಲಿ ಅಂತ ಮತ್ತೆ ಗಿಡ ಬೆಳೆಸಿ ನೋಡಿ ಎಷ್ಟು ಚಲೋ ಬೆಳೆಸಿದ್ವಿ ನಿಮ್ಮಂಗೆ ಬರ್ತೀವಿ ಬೆಂಗಳೂರ ಬೆಳೆಸಿ ಒಂದು ಡಿಸ್ಟ್ರಿಕ್ಟಿಗೆ ಸಮಾನೆ ನಮ್ಮ ಸಿಟಿಗಳು ಫುಲ್ ಖುಷಿ ಆಗಾಗ್ತೈತಿ ಇಲ್ಲಿನ ವಾತಾವರಣ ಫುಲ್ ಮಳೆ 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 ಫುಲ್ ಮಳೆ ಮಳೆ ಅಂದ್ರೆ ಮಳೆ ಟೈಮ್ ಎಷ್ಟು ನೋಡಲೆ ಮತ್ತೆ ನಂಬ್ತೀನಂದ್ರೆ ಟೈಮ್ ಎಷ್ಟು ನೋಡಲೆ ಕಾಣಿಸಲ್ಲ ಏ ಹೊಡಿಲೆ ಇಷ್ಟೊತ್ತಾಗ ಪೊಲೀಸ್ ಹಿಡಿತಾರೆ ಏನು ಹಿಡಿದ್ರೆ ಹೇಳ ಮನೆಗೆ ಹೋಗಮ್ಮ ಬ್ಯಾಡ್ರಿ ಸರ್ ನಾವು ಬ್ಯಾಡ್ ಅಂದ್ರೆ ಎಲ್ರಿ ಪೊಲೀಸ್ ಸ್ಟೇಷನಾಗ ಇರ್ತೀವಿ ಅಮೇಜಿಂಗ್ ವಾವ್ ಅಮೇಜಿಂಗ್ ಅಮೇಜಿಂಗ್ ಮಳೆ ಅಂದ್ರೆ ಮಳೆ ಭಾಳ ವೇಸ್ಟ್ ನೋಡ್ರಿ ಮಳೆ ಹೆಂಗ್ ಬರುತ್ತೆ ಎಂತ ಮಳೆ ಇಲ್ಲಿ ನೋಡಿ ಎಂತ ದೊಡ್ಡ ಬಿಲ್ಡಿಂಗ್ ಭಾಳ ಮುಂಗಾರು ಮಳೆ ಸಾಂಗ್ ಆಗಿ ಮುಂಗಾರು ಮಳೆ ಬರೋದು ಅಲ್ಲಿ ನೋಡಿ ನದಿ ಹರಿಯಾಕುತ್ತೆ ನೋಡ್ರಿ ಅಲ್ಲಿ ಏ ನದಿ ಹರಿಯಾಕುತ್ತೆ ತಗ್ಗೈತೆ ಅಲ್ಲಿ ಇಲ್ಲಿ ನದಿ ಹರಿಯಾಕುತ್ತೆ ನೋಡಿ ಚಿಕ್ಕಮಗಳೂರು ನದಿ ಎಷ್ಟು ದೊಡ್ಡ ನದಿ ನೋಡ್ರಿ ಏ ಯಾವ್ದೋ ಒಂದು ನದಿ ಒಟ್ಟ ನದಿ 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 ನೋಡ್ರಿ ಫ್ರೆಂಡ್ಸ್ ಎಷ್ಟು ದೊಡ್ಡದೈತಿ ಎಷ್ಟು ಇದು ನೋಡಿ ದೇವಸ್ಥಾನ ಬಂದದ್ದು ಫ್ರೆಂಡ್ಸ್ ಬಾಗಲಕ್ಕಿಬಿಟ್ಟಿದೆ ಅಷ್ಟೇ ಚಿಕ್ಕಮಗಳೂರು ದೇವಸ್ಥಾನ ಕಟೀಲು ದುರ್ಗಾ ದೇವಿ ದೇವಸ್ಥಾನ ಇಲ್ಲಿ ಕಟೀಲು ದೇವಿ ದುರ್ಗಾ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಶಾಪಿಂಗ್ ಮಾಡ್ಕೊಂಡು ನೋಡ್ತಿದ್ದಾರೆ ಎಲ್ಲರೂ ಏನು ಅರೋದ್ರ ರಿಸಾರ್ಟ್ 5 ಸ್ಟಾರ್ ಹೋಟೆಲ್ ರಿಸಾರ್ಟ್ ತಲೆ ಮೇಯಕತ್ತಂದೆ ಮಳೆದಾಗ ತಿರುಗಿ ಫಸ್ಟ್ ಮಳೆ ಮತ್ತೆ ಯಾವ್ದು ಮಳೆನೇ ಆಗಿಲ್ಲ ಮಳೆ ಆಗಿಲ್ಲ ಅಂದ್ರೆ ಅದು ಫಸ್ಟ್ ಮಳೆ ಅಲ್ಲ ಆಗ್ಬೇಕಾದಾಗ ಆಗಿಲ್ಲ ಅಂದ್ರೆ ಅದು ಫಸ್ಟ್ ಮಳೆ ಅಲ್ಲ ಅಂತ ಅರ್ಥ ಇದು ಹೊಸ ಮಳೆನೂ ಅಲ್ಲ ಹಳೆ ಮಳೆ ಅದು ಹೊಸ ಮಳೆ ಹಳೆ ಮಳೆ ಇದು ಮೇನ್ ಪಾರ್ಟ್ಸ್ ಮಾತಾಡ್ಬೇಕಾದ್ರೆ ಮಾಡ್ಬೇಕು ಮತ್ತೆ ಅದು ನೀರು ಬೀಳ್ತಿರ್ತಾವ ಮಾತಾಡಕ್ ಬರ್ತೀವಲ್ಲ ಅವಾಗ ವಿಡಿಯೋ ತಿರ್ಕೊಂಡು ನಿಂತಿರ್ತಾವ ನೀರು ಬೀಳ್ತಿರ್ತಾವಲ್ಲ ಹೆಂಗೆ ಜಾಸ್ತಿ ನೀರಾದಾಗ ಓಡಿಸ್ತಾವ ಮಾಡೋ ಕೆಲಸ ಮಾಡಿ ಕೂತ್ಕೋಬೇಕಾದ್ರೆ ಅದೊಂದು ಕೊಡೋದು ಮಾಡ್ತಾರೆ ಮಾನ ನಾಳೆ 2 ತಿಂಗಳು ಆರಾಮಾಗಿ ಬಿಡ್ತೀವಿ ಗಾಡಿ ನಿನಗೆ ಅನ್ನ ಹಾಕೋದು ಅಡ್ಡಾಡೋದು ಮತ್ತೆ ಅಂಬಾರಿನೇ ಎತ್ತಾಕೊಂತೀವಂತ ಈ ಗಾಡಿ ಯಾವ ಲೆಕ್ಕ ಇಲ್ಲಿ ನೋಡಿ ಒಂದು ಫಾಲ್ಸ್ ಸರಿಯಾಗಿ ಕೂತಿದೆ
ರೆಸಾರ್ಟಿಗೆ ಹೊಂಟಿವಿ ಫ್ರೆಂಡ್ಸ್. ಈ ರೆಸಾರ್ಟಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ತುಂಬಾ ಕಾಸ್ಟ್ಲಿ. ಚಿಕ್ಕಮಂಗ್ಳೂರಲ್ಲಿ ಅಂತ ಹೊಡೆದ್ರೆ ಇದೇ ಸಿಕ್ಕಿರೋದು. ಅವ್ರಂತ ಪ್ರೂವ್ ಮಾಡ್ತಾರೆ. ನಮ್ಮ ಹುಡುಗರು ಯಾರು ತೋರ್ಸೋಕ್ಕಾಗಲ್ಲಪ್ಪ. ಈ ಟೈಮ್ ಚಿಕ್ಕಮಂಗ್ಳೂರಾಗ ಇರ್ತಿದ್ದು ಮಸ್ತ್. ನೀನು ಬರ್ತೀನಿ ಅಂದ ತಕ್ಷಣ ಕ್ಯಾನ್ಸಲ್ ಆಗಿಬಿಡ್ತು. ನಾ ಬರ್ತೀನಿ ಅಷ್ಟೇ ಸೂಪರಪ್ಪ. ಫೋನ್ಗೆ ನೆತ್ರಿ ಸರ್. ವಾಪಸ್ ಸಿಂಧನೂರಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಂದ. ಅಷ್ಟೇ ಅವ್ನಿಗೆ ಹೇಳಕ್ ಬರಲ್ಲ. ಆಯ್ತು ಎಲ್ಲರೂ ಮನೆಗೆ ಹೊಂಟಿವಿ. ಬಗೆಹರಿಸಿ